ಅಲ್ಲಿ ರ್ಯಾಲಿ ಒಳಗೆ ನಿಮ್ಗೆ ಏನು ಮಾಡಿರ್ತಾರಪ್ಪ ಅಂದ್ರೆ ಟೈಮ್ ಕೊಟ್ಟಿರ್ತಾರೆ ರೀ, ದಿನಾಂಕ ಮತ್ತು ಟೈಮ್ ಕೊಟ್ಟಿರ್ತಾರೆ. ದಿನಾಂಕ ಟೈಮ್ ಕೊಟ್ಟಾಗ ನೀವು ಅಲ್ಲಿ ಏನು ಮಾಡ್ಬೇಕಪ್ಪ ಅಂದರೆ ಕರೆಕ್ಟ್ ಆ ದಿವ್ಸ ಹೋಗಬೇಕು. ಎಲ್ಲರೂ ಏನು ಮಾಡ್ತಾರೆ ಅಂದ್ರೆ ರಾತ್ರಿ 3 ಗಂಟೆಗೆ ಹೋಗ್ತಾರೆ, ಗೊತ್ತಿರಲಿ 4 ಗಂಟೆಗೆ ಟೈಮ್ ಕೊಟ್ಟು ಗಂಟೆಗೆ ಹೋಗ್ತಾರೆ ಎಲ್ಲರೂ. ಅಲ್ಲಿ ರಾತ್ರಿ 3 ಗಂಟೆಗೆ ಅಂದ್ರೆ ಹೋಗಬೇಕು. ನೀವು ಹೋಗ್ಬೇಕಾದ್ರೆ ಇನ್ನೊಂದು ಗೊತ್ತಿರಲಿ ನಿಮ್ಗೆ, ಅದ್ರ ಹಿಂದೆ 2 ದಿನ ನೀವು ಆಹಾರ ಪದ್ಧತಿ ಸ್ವಲ್ಪ ಚೇಂಜ್ ಮಾಡ್ಬೇಕು ರೀ. ಹೆಂಗೆ ಚೇಂಜ್ ಮಾಡ್ಬೇಕಂದ್ರೆ ಅತಿಯಾದ ಖಾರವನ್ನು ತಿನ್ನಬಾರ್ದು ರೀ. ಅತಿಯಾದ ಖಾರವನ್ನು ತಿನ್ನಬಾರ್ದು, ಪ್ರಾಬ್ಲಮ್ ಆಗೋ ಚಾನ್ಸ್ ಇರ್ತದೆ. ಆಮೇಲೆ ಲೈಟಾಗಿ ಊಟ ಮಾಡಬೇಕು. ಒಂದು 2-3 ದಿನ ಲೈಟಾಗಿ ಊಟ ಇರಬೇಕು ನಿಮ್ಮದು. ನಾಷ್ಟ ಆಯಿತು, ಊಟ ಆಯಿತು, ಲೈಟಾಗಿರಬೇಕು ರ್ಯಾಲಿ ಟೈಮ್ದಾಗ, ನಿಮ್ಗೆ ಗೊತ್ತಿರಲಿ. ಆಮೇಲೆ ಈಗ ಪ್ರಾಕ್ಟೀಸ್ ಮಾಡಿರಿ, ಎಷ್ಟು ಹಾರ್ಡ್ ಪ್ರಾಕ್ಟೀಸ್ ಮಾಡ್ತೀರಿ ಈಗ ಮಾಡಿರಿ. ರ್ಯಾಲಿಗೆ ಹೋಗೋ ಮುಂದೆ 2 ದಿನ ರೆಸ್ಟ್ ಇರಬೇಕು ಯಾವಾಗಿದ್ರು. ಅಂದ್ರೆ ನಿಮ್ಮಲ್ಲಿ ಒಂದು ಶಕ್ತಿ ಉತ್ಪಾದನೆ ಹಾಕಿರ್ತೈತಿ. ಶಕ್ತಿ ಉತ್ಪಾದನೆ ಹಾಕಿರ್ತೈತಿ ಅಂದ್ರೆ ನೀವು ಏನು ಮಾಡ್ಬೇಕಪ್ಪ ಅಂದ್ರೆ 2 ದಿನ ರೆಸ್ಟ್ ಮಾಡ್ಬೇಕು. ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡೋದು, ಸ್ವಲ್ಪ ಲೈಟಾಗಿ ವಾರ್ಮಪ್ಪ, ಸ್ವಲ್ಪ ಜಾಗಿಂಗ್ ಮಾಡಿರಿ, ವಾಕ್ ಮಾಡಿರಿ. ರನ್ನಿಂಗ್ ಹಾರ್ಡಾಗಿ ಮಾಡಬಾರ್ದು. 2 ದಿನ ಏನಪ್ಪ ಅಂದ್ರೆ ರೆಸ್ಟ್ ಮಾಡಬೇಕು. ಆ ರೀತಿ ಮಾಡೋದ್ರಿಂದ ನಿಮ್ಮಲ್ಲಿ ಒಂದು ಶಕ್ತಿ ಬದಲಾವಣೆ ಆಕೈತೆ, ನಿಮ್ಗೆ ಗೊತ್ತಿರಲಿ. ಭಾಳಷ್ಟು ಜನ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂದರೆ 3 ಟೈಮ್ ರನ್ನಿಂಗ್ ಪ್ರಾಕ್ಟೀಸ್ ಮಾಡೋಣ ಅಂತಾರೆ ರೀ. ರಾಂಗ್ ರೀ ಅದು, ನಿಮ್ಗೆ ಗೊತ್ತಿರಲಿ. 3 ಟೈಮ್ ರನ್ನಿಂಗ್ ಪ್ರಾಕ್ಟೀಸ್ ಮಾಡೋದು ರಾಂಗ್. ನೀವು ಮಾಡೋದು 2 ಟೈಮ್ ಮಾಡಿರಿ ಸಾಕ್ರಿ. 2 ಟೈಮ್ ಅಲ್ಲೇ ತೋರಿಸ್ರಿ. ನೀವು 1 ಟೈಮ್ ಹಚ್ಚಿ ಓಡಿ ತೋರಿಸ್ರಿ ನೀವು ಎಷ್ಟು ಓಡ್ತೀರಿ ಅನ್ನೋದು. ನೀವು 3 ಟೈಮ್ ಓಡಿದ್ರಾಗ ಏನು ಅರ್ಥ ಇಲ್ಲ. ಅಲ್ಲಿ ನಮ್ಮಲ್ಲಿ ಒಂದು ಶಕ್ತಿ ತಯಾರಾಕಿರ್ತೈತಿ ರೀ, ಅದು ಎನರ್ಜಿ ತಯಾರಾಕಿರ್ತೈತಿ, ಅದು ಕಳೆದು ಹೋಗ್ತೈತಿ ರೀ ನಮ್ಮಲ್ಲಿ. ಇದು ಕಡಿಮೆ ಆಕೈತೆ ಅದು. ನೀವು 1 ದಿನ ಓಡಿದ್ಬಿಟ್ಟು ಮರುದಿನ ಓಡಿ ನೋಡ್ರಿ ನೀವು, ಟೈಮ್ ಅವಾಗ ಹೆಚ್ಚಾಕೈತೆ ರೀ. 1 ದಿನ ರೆಸ್ಟ್ ಮಾಡಿ ಮರುದಿನ ಓಡಿದೀವಿ ಅಂದ್ರೆ ಅವಾಗ ರನ್ನಿಂಗ್ ಟೈಮ್ ನಾವು ಇನ್ನೂ ಸ್ಪೀಡ್ ಆಗ್ತದೆ ರೀ. ಅದನ್ನು ನೀವು ಕಂಟಿನ್ಯೂ ಓಡುವಂಥವ್ರು ಓಡಕ್ಕೆ ಹೋದ್ರೆ ದಿನ ಓಡ್ತೀರಿ. 3 ಟೈಮ್ ಯಾರು ಮಾಡಕ್ಕೆ ಹೋಗ್ಬೇಡ್ರಿ. 2 ಟೈಮ್ ಮಾಡಿದ್ರೆ ಸಾಕ್ರಿ. 2 ಟೈಮ್ ಅಲ್ಲಿ ಬೆಳಗ್ಗೆ 3 ಗಂಟೆಗೆ ಹೋಗ್ತೀರಿ. ಹೋದ್ಮೇಲೆ ಫಸ್ಟಿಗೆ ಏನು ಮಾಡ್ತಾರಪ್ಪ ಅಂದ್ರೆ ಕೆಲವೊಂದು ಕಡೆ ಎಂಟ್ರೆನ್ಸ್ ಹೈಟ್ ಇಡ್ತಾರೆ ರೀ. ಕೆಲವೊಂದು ಕಡೆ ಎಂಟ್ರೆನ್ಸ್ ಹೈಟ್ ಇಡ್ತಾರೆ, ಆಮೇಲೆ ಕೆಲವೊಂದು ಕಡೆ ಇಡೋದಿಲ್ಲ. ಈಗ ಮೊದಲು ಇಡ್ತಿದ್ರು, ಈಗ ಕೆಲವೊಂದು ಕಡೆ ಇಡಂಗಿಲ್ಲ. ನೇರವಾಗಿ ನಿಮ್ಮ ಮಾರ್ಕ್ಸ್ ಕಾರ್ಡು ಆಮೇಲೆ ಅಡ್ಮಿಟ್ ಕಾರ್ಡ್ ನೋಡ್ತಾರೆ ರೀ. ಒಳಗಡೆ ಗೇಟ್ನಿಂದ ಒಳಗೆ ತೊಗೋತಾರೆ. ಫಸ್ಟ್ ಒಳಗಡೆ ಹೋಗೋದ್ರಿ. ಒಳಗಡೆ ಹೋಗ್ಕಿರಿ, ಅಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಲೈನ್ ಮೇಲೆ ಕುಣಿಸ್ತಾರೆ ನಿಮ್ಮನ್ನು. ಲೈನ್ ಮೇಲೆ ಕುಣಿಸ್ತಾರೆ. ಲೈನ್ ಮೇಲೆ ಕುಣಿಸ್ರಂದಪ್ಪ, ಈಗ ಉದಾಹರಣೆ ಬಿಜಾಪುರ ರ್ಯಾಲಿ ಒಳಗೆ ಸುಮಾರು 10,000ಕ್ಕಿಂತ ಅಧಿಕ ಅಭ್ಯರ್ಥಿಗಳು ಫಿಸಿಕಲ್ಗೆ ಅಲ್ಲಿ ಭಾಗವಹಿಸತ್ತಾರೆ ರೀ. ಭಾಗವಹಿಸತ್ತರು. 15 ದಿನ ರ್ಯಾಲಿ ನಡೀತಾ ಇದೆ. ಆದರೆ ದಿನ ಎಷ್ಟಪ್ಪ ಅಂದ್ರೆ 800ರಿಂದ 1,000 ಎವರೇಜ್ ರೀ, ಅಥವಾ 700ರಿಂದ 1,000 ಎವರೇಜ್ ರೀ. ಅಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಒಂದೊಂದು 100 ಹುಡುಗರ ಅಭ್ಯರ್ಥಿಗಳನ್ನ ಬ್ಯಾಚ್ ಮಾಡ್ಕೋತಾರೆ ರೀ. ಮೊದಲು ಭಾಳ ಹುಡುಗರನ್ನ ಬಿಡ್ತಿದ್ರು, ಈಗ ಹಂಗಿಲ್ಲ. ಈಗ ಏನಪ್ಪ ಅಂದ್ರೆ 100 ವಿದ್ಯಾರ್ಥಿಗಳನ್ನ ಮಾತ್ರ ಬ್ಯಾಚ್ ಮಾಡಿ ಕುಣಿಸ್ತಾರೆ. ಕುಣಿಸಿ 100 ಹುಡುಗರನ್ನ ಬಿಡ್ತಾರೆ. ಯಾರು ಫಸ್ಟ್ ಹೋಗ್ತೀರಿ ಅವ್ರು ಜಲ್ದಿ ಬೆಳಿಗ್ಗೆ ನಂಬರ್ ಸಿಗ್ತದೆ, ನಿಮ್ಗೆ ಗೊತ್ತಿರಲಿ. ಫಸ್ಟ್ ಯಾರು ನಂಬರ್ ಹಚ್ತೀರಿ ಬೆಳಿಗ್ಗೆ ನೀವು ಬಂದಂಗೆ ಅವ್ರ ನಂಬರ್ ಕುಣಿಸೇ ಬಿಡ್ತಾರೆ ರೀ. ಬ್ಯಾಚ್ಗಳನ್ನ ಮಾಡ್ಕೊಂಡೇ ಬಿಡ್ತಾರೆ. ಅಂದ್ರೆ ಜಲ್ದಿ ಹೋದ್ರೆ ಬೆಳಿಗ್ಗೆ 5 ಅಂದ್ರೆ ರನ್ನಿಂಗ್ ಸ್ಟಾರ್ಟ್ ಮಾಡ್ತಾರೆ ರೀ. ಫಸ್ಟ್ ನಿಮಗೆ ಮುಂಜಾನೆ ಸಿಗ್ತಾರೆ ರನ್ನಿಂಗ, ವೇಗವಾಗಿ ನೀವು ಓಡ್ಬೋದು. ತಂಪಿನ್ಯಾಗ ಬಿಸಿಲಾತಂದ್ರೆ ಅಷ್ಟು ಓಡಕ್ಕೆ ಸ್ವಲ್ಪ ತ್ರಾಸ ಆಗ್ತದೆ. ಏನಿದ್ರು 8-8:30 ಅಂದ್ರೆ ರನ್ನಿಂಗ್ ಮುಗಿದಿರ್ತದೆ, ಅಷ್ಟೇ ಟೈಮ್ ರೀ. ಆ ಟ್ರ್ಯಾಕ್ ಮುಗಿದಿರ್ತದೆ. ಅಲ್ಲಿ ಗ್ರೂಪ್ಗಳನ್ನ ಮಾಡ್ಕೋತಾರೆ. ನಿಮ್ಗೆ ಗೊತ್ತದೆ ಈಗಾಗಲೇ 5:30 ಓಡ್ರೆ ಫಸ್ಟ್ ಗ್ರೂಪು, 5:30ರಿಂದ 5:45 ಓಡ್ರೆ ಸೆಕೆಂಡು, 5:45ರಿಂದ 6 ನಿಮಿಷ ಓಡ್ರೆ ತರ್ಡು, 6ರಿಂದ 6:15 ಹೋದ್ರೆ ಫೋರ್ತು. 4 ಗ್ರೂಪ್ಗಳನ್ನ ಮಾಡ್ಕೋತಾರೆ. ನಿಮ್ಮ ರನ್ನಿಂಗ್ ಆದಮೇಲೆ ಅದನ್ನು ರೆಕಾರ್ಡ್ ಮಾಡ್ಕೋತಾರೆ. ನೆಕ್ಸ್ಟ್ ಅದಾದ ನಂತರ ಎಲ್ಲಿ ಕರ್ಕೊಂಡು ಹೋಗ್ತಾರಪ್ಪ ಅಂದ್ರೆ ಪ್ಲಬ್ಸ್ ಕರ್ಕೊಂಡು ಹೋಗ್ತಾರೆ ರೀ. ಪ್ಲಬ್ಸ್ದಲ್ಲಿ ಏನು ಮಾಡ್ತಾರೆ ಅಂದ್ರೆ ನಿಮ್ಮ ಲೈನ್ ಮಾಡಿ ಕುಣಿಸಿರ್ತಾರೆ ಎಲ್ಲರೂ. ಕುಣಿಸಿ ಅಲ್ಲಿ ಪ್ಲಬ್ಸ್ ತೆಗಿಸ್ತಾರೆ ರೀ. 10 ತೆಗೆದಾರ್ದ ಮುಂದೆ ಇದನ್ನ ಬಡ್ದಿರ್ತಾರೆ ಅವರು. 10 ಬರೋಕ್ಕಿಂತ ಚಡಿನ ಬಡ್ದಿರ್ತಾರೆ. ಆ ಲೈನ್ದಾಗ ಕೊಂಡಿರ್ಬೇಕು 10 ತೆಗೆದವರು. ಆಮೇಲೆ 9 ತೆಗೆದವರು, 7 ತೆಗೆದವರು, 6 ತೆಗೆದವರು. ಆ ಲೈನ್ದಾಗ ಕೊಂಡಿರ್ಬೇಕು. ಕೂತ ಮೇಲೆ ಅಲ್ಲಿ ಬರ್ಕೋಕೆ ಕೂತಿರ್ತಾರೆ ರೀ. ಅಲ್ಲಿ ಹೋಗಿ ನೀವು ಅಲ್ಲಿ ಫಾರ್ಮ್ ಇರ್ತದೆ, ಅಲ್ಲಿ ತುಂಬ್ಕೋತಾರೆ ಫಾರ್ಮ್. ಅಂದ್ರೆ ನೀವು ಎಷ್ಟು ಪ್ಲಬ್ಸ್ ತೆಗೆದ್ರಿ ಅಂತ. ಯಾಕಂದ್ರೆ ರನ್ನಿಂಗು ಪ್ಲಬ್ಸು ಎರಡಕ್ಕೂ ಮಾರ್ಕ್ಸ್ ಇರ್ತಾವೆ. ಎರಡೂ ಭಾಳ ಇಂಪಾರ್ಟೆಂಟ್ ರೀ. ನಿಮ್ಮದು ಎಕ್ಸಾಮ್ ಎಷ್ಟು ಇಂಪಾರ್ಟೆಂಟ್ ಐತಿ, ರನ್ನಿಂಗು ಪ್ಲಬ್ಸ್ ಸಹಿತ ಅಷ್ಟೇ ಇಂಪಾರ್ಟೆಂಟ್ ಇರ್ತದೆ. ಅಲ್ಲಿ 100 ಮಾರ್ಕ್ಸ, ಇಲ್ಲಿ 100 ಮಾರ್ಕ್ಸ. ಟೋಟಲ್ ಎಷ್ಟಾಗೈತಪ್ಪ ಅಂದರೆ 200 ಮಾರ್ಕ್ಸ. ಅದ್ರ ಮೇಲೆ ಫೈನಲ್ ಮೆರಿಟ್ ಮಾಡ್ತಾರೆ, ನಿಮ್ಗೆ ಗೊತ್ತಿರಲಿ. ಆಮೇಲೆ ಪ್ಲಬ್ಸ್ ಆಯಿತು. ಆಮೇಲೆ ನೆಕ್ಸ್ಟ್ ಅಂದರೆ ಜಿಗ್ಜಾಗ್ ನಡಿಗೆ. ಜಿಗ್ಜಾಗ್ ನಡಿಗೆ ಅಂತೂ ಎಲ್ಲರೂ ಪಾಸ್ ಮಾಡ್ತೀರಿ, ನೋ ಪ್ರಾಬ್ಲಮ್, ಅದರದ್ದೇನು ಪ್ರಾಬ್ಲಮ್ ಇಲ್ಲ. ಆಮೇಲೆ ಲಾಂಗ್ ಜಂಪ್ ಇರ್ತದೆ, 9 ಫುಟ್ ತೆಗ್ ಮಾಡಿರ್ತಾರೆ, ಅದು ಎಲ್ಲರೂ ಪಾಸ್ ಮಾಡ್ತೀರಿ. ಅಲ್ಲಿ ವಿಶೇಷ ಫೇಲ್ ಆಗೋದಿಲ್ಲ. ನೀವು ಮೆರಿಟ್ ಮಾಡ್ಕೋಬೇಕಾಗಿದ್ದು ಎಲ್ಲಿಪ್ಪ ಅಂದರೆ ಪ್ಲಬ್ಸು ಆಮೇಲೆ ರನ್ನಿಂಗು, ಇವು ಎರಡರಾಗ ಮಾತ್ರ ನಿಮ್ಮ ಮಾರ್ಕ್ಸನ್ನು ಅಲ್ಲಿ ತೆಗೆದುಕೊಳ್ತಾರೆ. ಇದು ಗೊತ್ತಿರ್ಬೇಕು. ಇದೆಲ್ಲ ಮುಗಿದ ಮೇಲೆ ನೆಕ್ಸ್ಟ್ ಏನಪ್ಪ ನಿಮ್ಮದು ಅವತ್ತ ರೀ ಮಧ್ಯಾಹ್ನ ಹೈಟ ವೇಟ ಚೆಸ್ಟ ಮಧ್ಯಾಹ್ನ ಮಾಡ್ತಾರೆ, ನಿಮ್ಗೆ ಗೊತ್ತಿರಲಿ. ಹೈಟ ವೇಟ ಚೆಸ್ಟ ಮಧ್ಯಾಹ್ನ, ಹೈಟ ವೇಟ ಚೆಸ್ಟ. ಆಮೇಲೆ ಹೈಟ್ ಅಂತ GD ಹೋಗೋರು 166, ಕ್ಲರ್ಕ್ ಹೋಗೋರು 162, ಟ್ರೇಡ್ಮನ್ ಹೋಗೋರು 166, ಟೆಕ್ನಿಕಲ್ ಹೋಗೋರು 165, ಮಹಿಳೆಯರಿಗೆ ಎಷ್ಟೈತಪ್ಪ ಅಂದ್ರೆ 162 ಅದ ಹೈಟ್ ನೋಡ್ತಾರೆ. ಆಮೇಲೆ ಭಾಳಷ್ಟು ವಿದ್ಯಾರ್ಥಿಗಳು ಫೇಲ್ ಆಗೋದು ಎಲ್ಲಿ ಹಾಕಾರ ಅಂದ್ರೆ ಚೆಸ್ಟ್ನೇ ಫೇಲ್ ಹಾಕಿರ ತಲೆ ಇಟ್ಟವ್ರಿ. ನೀವು ರನ್ನಿಂಗ್ ಎಕ್ಸಲೆಂಟ್ ಹೊಡಿತೀರಿ, ಆದರೆ ಚೆಸ್ಟ್ನೇ ಫೇಲ್ ಹಾಕಿರಿ ಹುಡುಗರೆ. ಭಾಳ ಹುಡುಗರು ನಾನು ನೋಡ್ತೇನೆ ರೀ.
ರನ್ನಿಂಗ್ ಫಿಸಿಕಲ್ ಪಾಸ್ ಮಾಡಿ ಚೆಸ್ಟ್ನೇ ಔಟ್ ಹಾಕಿರಿ. ಹೈಟು ಇರ್ತದೆ, ಎಲ್ಲ ಇರ್ತದೆ, ಆದರೆ ಚೆಸ್ಟ್ ಬಗ್ಗೆ ನೀವು ಹೆಚ್ಚು ಅದಕ್ಕೆ ಒತ್ತು ಕೊಡಂಗಿಲ್ಲ. ಇಲ್ಲಿ ನೀವು ರನ್ನಿಂಗ್ ಪ್ರಾಕ್ಟೀಸ್ ಮಾಡ್ತೀರಿ, ಎಲ್ಲ ಮಾಡ್ತೀರಿ, ಆದರೆ ಚೆಸ್ಟ್ ಬಗ್ಗೆ ನೀವು ಒತ್ತು ಕೊಡಂಗಿಲ್ಲ. ಚೆಸ್ಟ್ ಹೆಂಗಪ್ಪ ಅಂದರೆ ನಾರ್ಮಲ್ಲ 77 ಇರಬೇಕು, ವಿಸ್ತಾರ ಮಾಡಿದಾಗ ಎಷ್ಟು ಬರ್ಬೇಕು ರೀ, 82 ಬರಬೇಕು. ಅಂದ್ರೆ 5 ಸೆಂಟಿಮೀಟ್ರ್ ಬರಬೇಕು. 80 ಇದ್ದರೆ 80ರಿಂದ 85 ಆಗಬೇಕು. 81 ಇದ್ದರೆ 81ರಿಂದ 86 ಆಗಬೇಕು. 5 ಸೆಂಟಿಮೀಟ್ರ್ ವಿಸ್ತಾರ ಮಾಡೋಕ್ಕೆ ಬರಬೇಕು. ನೀವು ಈಗಿರ್ತ ಏನು ಮಾಡ್ಬೇಕಪ್ಪ ಅಂದ್ರೆ ಸ್ಟೇಷ್ನರಿ ಅಂಗಡಿಯಾಗ ಟೇಪ್ ಸಿಗ್ತಾವೆ, ನಿಮ್ಗೆ ಸಿಗ್ತಾವೆ, ಎಲ್ಲರ ಹತ್ರ ಟೇಪ್ ಇರಬೇಕು. ನೀವು ಆರ್ಮಿ ಹೋಗೋರಿಗೆ ನಿಮ್ಮ ಕಿಶೆದಾಗ ಟೇಪ್ ಇರಬೇಕು, ಗೊತ್ತಿರಲಿ. ಮುಂಜಾನೆ ಸಾಯಂಕಾಲ 2 ಟೈಮ್ ಪ್ರಾಕ್ಟೀಸ್ ಮಾಡ್ಬೇಕ್ರಿ. ಅದನ್ನು ಚೆಸ್ಟು ಪ್ರಾಕ್ಟೀಸ್ ಮಾಡಬೇಕು. ಚೆಸ್ಟ್ ಪ್ರಾಕ್ಟೀಸ್ ಮಾಡಂದ್ರೆ ಅದನ್ನು ಡೀಪ್ ಅದು ಹೊಡಿತೀರಿ, ಡಿಪ್ಸ್ ಅದು ಬೇರೆ, ಅದನ್ನು ಮಾಡಿರಿ. ಪ್ರಾಕ್ಟೀಸ್ ಮಾಡಬೇಕು. ಪೂರ್ತಿ ಉಸಿಲು ತೊಗೊಂಡು ಹೊಟ್ಟೆಯೆಲ್ಲ ಒಳಗಾಕಿ ಪೂರ ಚೆಸ್ಟ್ ನೀವು 5ರಿಂದ 10 ಸೆಂಟಿಮೀಟ್ರ್ ವಿಸ್ತಾರ ಮಾಡ್ಬೋದು ರೀ. ಬರೀ 15-20 ದಿನ ಪ್ರಾಕ್ಟೀಸ್ ಮಾಡಿದ್ರೆ 5ರಿಂದ 10 ಸೆಂಟಿಮೀಟ್ರ್ ಎದೆ ಹಿಗ್ಗಿಸ್ಬೋದು. ಬರೀ ಡೀಪ್ಸ್ ಹೊಡೆದ್ರೆ ಜಿಮ್ಗೆ ಹೋದ್ರೆ ಅಟ್ಟ ಹಿಗ್ತದೆ ತಿಳ್ಕೊಬೇಡ್ರಿ. ಬರೀ ನೀವು ಪ್ರಾಕ್ಟೀಸ್ ಮಾಡಿರಿ ಆಕೈತ್ರಿ. ಅದು ಡೈಲಿ ಉಸಿರು ತೊಗೋದು, ಹೊಟ್ಟೆಯೆಲ್ಲ ಒಳಗೆ ತೊಗೋದು, ಪೂರ ಜಗ್ಗಿ ಫುಲ್ ಉಸಿರನ್ನು ಹಿಡಿಬೇಕು. ಡೈಲಿ ಪ್ರಾಕ್ಟೀಸ್ ಮಾಡ್ಬೇಕು. ನಿಮ್ಗೆ ಗೊತ್ತಿರಲಿ, ಭಾಳ ಜನ ಚೆಸ್ಟ್ನೇ ಔಟ್ ಹಾಕಾರ್ರಿ. ಚೆಸ್ಟ್ ಆದಮೇಲೆ ವೇಟ್ ಇರ್ತದೆ, ಹೈಟ್ ತಕ್ಕಂತೆ ವೇಟನ್ನು ತಗೋತಾರೆ. ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಎಸ್ಎಸ್ಸಿ ಜಿಡಿ, ಬಿಎಸ್ಎಫ್, ಸಿಆರ್ಪಿಎಫ್, ಅಸ್ಸಾಂ ರೈಫಲ್ಸ್, ಐಟಿಬಿಪಿ, ಸಿಐಎಸ್ಎಫ್, ಎಸ್ಎಸ್ಬಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.